ಪ್ರೀತಿಸಿ ಓಡಿ ಹೋಗಿ ಮದುವೆಯಾದ ನವ ಜೋಡಿ. ಇನ್ನು ಯುವತಿ ಕಡೆಯವರಿಂದ ಯುವಕನ ತಂದೆ ತಾಯಿ ಮೇಲೆ ಹಲ್ಲೆ ಕೂಡ ನಡೆಸಲಾಗಿದೆ. ಗುಡಿಬಂಡೆ ತಾಲೂಕಿನ ದಪ್ಪರ್ತಿಯಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಮನೋಜ್ ಅಂಕಿತಾ ಓಡಿ ಹೋಗಿ ಮದುವೆಯಾಗಿರುವ ಜೋಡಿ. ಇನ್ನು ಲಕ್ಷ್ಮಮ್ಮ ಹಾಗೂ ಗಂಗರಾಜು ಮೇಲೆ ನಡು ರಸ್ತೆಯಲ್ಲೇ ಯುವತಿ ಕಡೆಯವರಿಂದ ಹಲ್ಲೆ ಕೂಡ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮದ ಮನೋಜ್ ಹಾಗೂ ಅಂಕಿತಾ ಇಬ್ರು ಕೂಡ ಪರಸ್ಪರ ಪ್ರೀತಿಸಿ ಮನೆ ಬಿಟ್ಟು ಓಡಿ ಹೋಗಿ ಭಾನುವಾರ ಮದುವೆಯಾಗಿದ್ದಾರೆ. ಇನ್ನು ಇದರಿಂದ ರೊಚ್ಚಿಗೆದ್ದ ಅಂಕಿತಾ ಕುಟುಂಬಸ್ಥರು ಯುವಕನ ತಂದೆ ತಾಯಿ ಮನೆ ಮೇಲೆ ದಾಳಿ ನಡೆಸಿ ತಾಯಿ ವೆಂಕಟಲಕ್ಷ್ಮಮ್ಮ ಹಾಗೂ ತಂದೆ ಗಂಗರಾಜು ಮೇಲೆ ನಡು ರಸ್ತೆಯಲ್ಲೇ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಅಂಕಿತಾ ಪೋಷಕರ ಕಡೆಯವರು ಯುವಕನ ಮನೆ ಮೇಲೆ ದಾಳಿ ಮಾಡಿ ಮನೆಯಲ್ಲಿದ್ದ ವೆಂಕಟಲಕ್ಷ್ಮಮ್ಮ ಹಾಗೂ ಗಂಗರಾಜುವಿನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಇನ್ನು ಆಂಬ್ಯುಲೆನ್ಸ್ ಸಹ ಗ್ರಾಮದೊಳಗೆ ಬರೋದಕ್ಕೆ ಬಿಡದೆ ಅಡ್ಡಿಪಡಿಸಿದ್ದಾರೆ ಅಂತ ಕೂಡ ಹೇಳಲಾಗಿದೆ. ಪೊಲೀಸರು ಬಂದ ನಂತರ ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯಕ್ಕೆ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಯುವಕ ಯುವತಿ ಪರಾರಿಯಾಗೋದಕ್ಕೆ ಯುವಕನ ಪೋಷಕರು ಸಹ ಕಾರಣ ಅಂತ ಹುಡುಗಿ ಕಡೆಯವರು ಈ ರೀತಿಯ ಕೃತ್ಯವನ್ನ ಎಸಗಿದ್ದಾರೆ. ನೀವು ಸ್ಥಳದಲ್ಲೇ ಇದ್ರಾ? ಹ್ಞೂ ಸರ್, ಅಲ್ಲಿದ್ದರು. ನಾವು ಅಲ್ಲಿ ಕುತ್ಕೊಂಡು ಬಟ್ಟೆ ಒಗಿತಾ ಇದ್ರೆ ಬಂದ್ಬಿಟ್ಟು ಆಮೇಲೆ ನೀವೇ ಕಳಿಸಿರೋದು ಅಂತ ಹೇಳ್ಬಿಟ್ಟು ರ್ಯಾಡ್ಗಳು ಕೋಲುಗಳು ಎಲ್ಲ ಎತ್ಕೊಂಡು ಬಂದ್ಬಿಟ್ಟು ಚೆನ್ನಾಗಿ 20 ಜನ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಮಲಗಿಸ್ಬಿಟ್ಟು ಎಲ್ಲ ಮಲ್ಕೊಂಡಿರೋರ್ನೇ ಬಿದ್ದೋಗಿ ಕಾಲುಗಳಾಗಿ ಚಪ್ಪಲಿ ಕಾಲುಗಳಲ್ಲೇ ಒದಿತಾವ್ರೆ ಸರ್. ಯಾರು ಹೊಡೆದಿರೋರು? ಯಾರ್ಯಾರ ಹೆಸರು? ಅವ್ರ ಹೆಸರು ನನಗೆ ಬೇರೆ ಊರು ಸರ್, ನನಗೆ ಗೊತ್ತಿಲ್ಲ. ಅವ್ರ ಹೆಸರು ಶೀನಪ್ಪ ಅಂತ ಒಬ್ಬರು, ಆಮೇಲೆ ಗೋವಿಂದನ್ ಒಬ್ಬರು, ಇನ್ನೊಬ್ಬರು ಆನಂದ, ವೆಂಕಟರಾಯ. ಎಷ್ಟೊತ್ತಲ್ಲಿ ನಡೀತಿದ್ದು ಸರ್? 1:30 ಆಗಿತ್ತು. ಬೆಳಗ್ಗೆನಾ ಮಧ್ಯಾಹ್ನ? ಇವಾಗ ಮಧ್ಯಾಹ್ನ ಸರ್, 1:30 ಆಗಿತ್ತು. ಎಲ್ಲರೂ ಬಂದ್ಬಿಟ್ಟು 20 ಜನ. ಏನು ಯಾರೂ ಇಲ್ಲ ಸರ್ ಅಲ್ಲಿ. ಲಾಸ್ಟ್ ಮನೆ, ಯಾರು ಅಡ್ಡ ಬರಲಿಲ್ಲ. 20 ಜನನೂ ಬಂದ್ಬಿಟ್ಟು ಹೊಡಿತಾವ್ರೆ. ಒಬ್ಬರು ಮುಂಚೆ ಯಾರ ಹತ್ರಕ್ಕೆ ಬಂದ್ರು ಅವ್ರ ಮೇಲೆ ಅಲ್ಲಂಗೆ ಜಲಕ್ಕೆ ಹೋಗ್ತಾರೆ ಸರ್. ಏನು ಇದು ರೀಸನ್? ಏನು ಕಾರಣ? ಏನು ರೀಸನ್ ಏನಂದ್ರೆ ಹುಡುಗಿನ ಅವ್ನು ಕರ್ಕೊಂಡು ಹೋಗ್ಬಿಟ್ಟವನೆ. ಅದಕ್ಕೆ ನೀವೇ ಕರ್ಕೊಂಡು ಹೋಗಿರೋದು? ಈ ಅಮ್ಮನ ಮಗ. ಅದಕ್ಕೆ ನೀವೇ ಕಳಿಸಿರೋದು, ನೀವೇ ಸಪೋರ್ಟ ಮಾಡಿರೋದು ಅಂತ ಹೇಳ್ಬಿಟ್ಟು ಹಂಗೆಲ್ಲ ಬಂದು ಎಲ್ಲ ಹೊಡೆದವ್ರೆ ಸರ್. ಅವ್ರ ಹೆಸರು? ವೆಂಕಟಲಕ್ಷ್ಮಿ. ಮಗು ಹೆಸರು? ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೋಜ್ ಹಾಗೂ ಅಂಕಿತಾ ಇವರಿಬ್ಬರು ಕೂಡ ಪ್ರೀತಿಸಿ ಮೊನ್ನೆ ಭಾನುವಾರ ಓಡಿ ಹೋಗಿ ಮದುವೆ ಆಗಿದ್ದಾರೆ. ಸೊ ಈ ವಿಚಾರ ಗೊತ್ತಾದ ಮೇಲೆ ಹುಡುಗಿ ಕೊಡೆಯವರು ಅಂದರೆ ಅಂಕಿತಾ ಕುಟುಂಬಸ್ಥರು ಯುವಕನ ತಂದೆ ತಾಯಿ ಮನೆ ಮೇಲೆ ದಾಳಿ ನಡೆಸಿ ಅವ್ರ ಮೇಲೂ ಕೂಡ ದಾಳಿ ನಡೆಸಿ ಮನಸ್ಸೋ ಇಚ್ಛೆ ಹಲ್ಲೆಯನ್ನು ನಡೆಸಿದ್ದಾರೆ. ಸೊ ಇದರಿಂದ ಆಸ್ಪತ್ರೆಗೆ ಸೇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟರ ಮಟ್ಟಿಗೆ ಹಲ್ಲೆ ನಡೆಸಿದ್ದಾರೆ. ಗಮನಿಸ್ತಾ ಇದ್ದೀರಾ ಅವರ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಗಂಭೀರವಾಗಿದೆ ಅಂತ. ಸೊ ಮಕ್ಕಳು ಮಾಡಿದ ತಪ್ಪಿಗೆ ತಂದೆ ತಾಯಿಗೆ ಶಿಕ್ಷೆ ಅನ್ನುವಂತಾಗಿದೆ ಅಂತಲೇ ಹೇಳಬಹುದು. ಸೊ ಅವರಿಬ್ಬರು ಕೂಡ ಓಡಿ ಹೋಗೋದಕ್ಕೆ ಯುವಕನ ಪೋಷಕರೇ ಕಾರಣ ಅಂತ ಹೇಳಿ ಹುಡುಗಿ ಕಡೆಯವರು ಈ ಕೃತ್ಯವನ್ನು ಎಸಗಿದ್ದಾರೆ. ಸದ್ಯ ಈ ಕುರಿತಾಗಿ ಕೇಸ್ ಕೂಡ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಇವ್ರ ಮೇಲೆ ಹಲ್ಲೆ ನಡೆಸಿದಾದ್ಮೇಲೆ ಗ್ರಾಮಕ್ಕೆ ಆಂಬ್ಯುಲೆನ್ಸ್ ಬರೋದಕ್ಕೂ ಕೂಡ ಬಿಡಲಿಲ್ಲ. ಆಂಬ್ಯುಲೆನ್ಸ್ ಬರೋದನ್ನು ಕೂಡ ತಡೆದ್ರು ಹುಡುಗಿ ಕಡೆಯವರು ಅಂತ ಕೂಡ ಹೇಳಲಾಗಿದೆ. ಅದಾದ್ಮೇಲೆ ಪೊಲೀಸರು ಬಂದ ನಂತರ ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಸದ್ಯಕ್ಕೆ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ.
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.